ನೀರಾಗ್ತದೆ ನಿಂತ್ಕೊಳಕ್ಕೆ ಆಗಲ್ಲ. ಇವತ್ತು ಬಂದಿರೋದು ನಿಂತ್ಕೊಂಬಂದಷ್ಟೇ ಇಲ್ಲಿ. ಕಡ್ನಕಲ್ ಹೋಮ್ ಸ್ಟೇ. ಕಡ್ನಕಲ್ ಹೋಮ್ ಸ್ಟೇ ಪಕ್ಕ ಅಬ್ಬಿ ಫಾಲ್ಸ್. ಸ್ನೇಹಿತರೆ, ಇಲ್ಲಿ ಹೋಮ್ ಸ್ಟೇ ಇಂದ ಒಂದು ಎಷ್ಟು ದೂರ ಆಗುತ್ತೆ ಫಾಲ್ಸ್? 2 ಕಿಲೋಮೀಟರ್ಸ್. ಒಂದು 2 ಕಿಲೋಮೀಟರ್ ಅಲ್ಲಿ ಒಂದು ಅಬ್ಬಿ ಫಾಲ್ಸ್ ಅಂತ ಇದೆ. ಇಲ್ಲಿ ಹೋಮ್ ಸ್ಟೇಗೆ ಬಂದವ್ರಿಗೆ ಅವರೇ ಫಾಲ್ಸಿಗೆ ಜೀಪಲ್ಲಿ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಸಿ ಸ್ನಾನ ಗಿನ ಎಲ್ಲ ಮಾಡ್ಬೋದು, ಆರಾಮಾಗಿ ವಾಪಸ್ ಬರ್ಬೋದು. ಫಾಲ್ಸ್ ಹತ್ರ ಹೋಗೋಣ. ಫ್ರೀ. ಅಬ್ಬಿ ಫಾಲ್ಸಿಗೆ ಬರಬೇಕಾದ್ರೆ ಮೂಡಿಗೆರೆಗೆ ಬಂದು ಹೆಂಗೆ ಬರ್ಬೇಕಾತ ಇಲ್ಲಿಗೆ? ಮೂಡಿಗೆರೆಯಿಂದ ಬಂದು ಡೈರೆಕ್ಟ್ 20 ಕಿಲೋಮೀಟರ್ ಗೌಡಹಳ್ಳಿ ಮೇಲೆ ಬರಬೇಕು. ಗೌಡಹಳ್ಳಿಗೆ ಬಂದು ಬರಬೇಕು ಅಂದರೆ ಜೀಪ್ಗಳು ಸಿಗತ್ತಾ ಅಲ್ಲೆಲ್ಲ? ಹಾಂ, ಕಾರ್ಗಳು ಸಿಗ್ತಾವೆ, ಜೀಪ್ಗಳು ಸಿಗ್ತಾವೆ. ಇಲ್ಲಿ ಮೂಡಿಗೆರೆಯಿಂದನೇ ಎಲ್ಲಿಗೆ? ಮೂಡಿಗೆರೆಯಿಂದ ಬಂದರೆ ಮೂಡಿಗೆರೆಯಿಂದ ಎಲ್ಲ 1,500 ತಗೊಳ್ತಾರೆ. ಎಲ್ಲಿಗೆ? ಅಬ್ಬಿ ಫಾಲ್ಸ್ಗಾ? ಡ್ರಾಪ್ಗೆ? ಡ್ರಾಪಿಗೆ. ಗೌಡಹಳ್ಳಿಯಿಂದ ಯಾವ ಸಿಗಲ್ಲ. ಗೌಡಹಳ್ಳಿಯಿಂದ ಮಾಡ್ಕೊಂಬರ್ಬೇಕಷ್ಟೇ. ಗೌಡಹಳ್ಳಿಯಿಂದ ಒಂದು 600-700 ತಗೊಳ್ತಾರೆ. ಒಟ್ನಲ್ಲಿ ಮೂಡಿಗೆರೆಯಿಂದ ಜೀಪ್ ಮಾಡ್ಕೊಂಬರೋದು ವಾಸಿ ಅಲ್ವಾ? ಮೂಡಿಗೆರೆಯಿಂದ ಜೀಪ್ ಅಂದ್ರೆ 2000 ತಗೊಳ್ತಾರೆ. 1,500-2,000 ತಗೊಳ್ತಾರೆ. 2,000 ಇಲ್ಲಿ ಬಂದು ಸ್ನಾನ ಮಾಡಿಸಿ ಮತ್ತೆ ಕರ್ಕೊಂಡು ಹೋಗ್ಬಿಡೋದು. ಹೌದಾ? ಜೀಪೇ ಆಗ್ಬೇಕು. ಜೀಪೇ ಆಗ್ಬೇಕು ಬಿಡಿ, ಈ ರೋಡಲ್ಲಿ ಆಗಲ್ಲ ಬೇರೆ ಗಾಡಿಗಳು. ಅದು ಕಡ್ನಕಲ್ಲು, ಇದು ಅಬ್ಬಿ ಫಾಲ್ಸ್. ಅಬ್ಬಿ ಫಾಲ್ಸ್ ಅಂದ್ರೆ ಗೊತ್ತಾಗ್ಬಿಡತ್ತಾ ಮೂಡಿಗೆರೆಯಿಂದ? ಮೂಡಿಗೆರೆಯಿಂದ ಅಬ್ಬಿ ಫಾಲ್ಸ್. ಇದು ಮಂಗಳೂರಿಂದ ಬೆಂಗಳೂರುವರೆಗೂ ಡೀಸೆಲ್ ಸಪ್ಲೈ ಆಗತ್ತೆ. ಡೀಸೆಲ್ ಮತ್ತೆ ಇನ್ನೇನೋ ಗ್ಯಾಸು ಡೀಸೆಲ್. 15 ಅಡಿ ಆಳ ತನಕ ಇಂಥ ಕಾಡಲ್ಲೆಲ್ಲ ಬೆಟ್ಟದಲ್ಲೆಲ್ಲ ಬಕ್ಕೊಂಡು ಹೋಗಿದಾರಾ? ಎಷ್ಟು ವರ್ಷದಲ್ಲಿ ಮಾಡಿರೋದು ಇದು? ಇದು ಸುಮಾರು ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತಾ? ಇತ್ತೀಚೆಗಾಗಿದ್ದು. ಸೊ ಇದ್ರದೇ ಅವ್ರದ್ದು ಮಾರ್ಕ್ ಬೋರ್ಡ್ಗಳೆಲ್ಲ ಅವ್ರದೇನೆ. ಇಲ್ಲಿದೆಲ್ಲ ಅತಿ ಒತ್ತಡದ ಪೆಟ್ರೋಲಿಯಂ ಪೈಪ್ಲೈನ್ ಭೂಮಿ ಅಗೆಯುವ ಮುನ್ನ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಸಂಪರ್ಕಿಸಿ. ಹೈ ಪ್ರೆಷರ್ ಪೆಟ್ರೋಲಿಯಂ ಪೈಪ್ಲೈನ್. ಅದನ್ನು ತೂತ್ ಮಾಡಿ ಕದ್ದಿದ್ರಾ? 2 ಸತಿ ತೂತ್ ಮಾಡ್ಕೊಂಡು ಇಲ್ಲಿ ಗೌಡಹಳ್ಳಿ ತೂತ್ ಮಾಡಿ ಕದ್ದಿದ್ರು. ಅದು ಮೀಟ್ರಲ್ಲಿ ಡೀಸೆಲ್ ಹೋಗೋದು ಕಡಿಮೆ ಆಗೋದು ಅಲ್ಲಿ ತೋರಿಸ್ತದೆ. ಅವಾಗ ಬಂದು ಹಿಡಿದು ಅದೆಲ್ಲ ಕೇಸ್ ಆಯ್ತು. 15 ಅಡಿ ಆಳ ಕೊರ್ದು ಮಾಡಿದಾರಲ್ಲ. 15 ಅಡಿ ಆಳ ಕೊರ್ದು ಅದೇನಿಲ್ಲ, ನಿಮ್ಗೆ ಒಂದು ಪಾಯಿಂಟ್ ಇಷ್ಟು ತೂತ ಆದ್ರೆ ಇಡೀ ಹಳ್ಳ ಬಂದಂಗೆ ಬರುತ್ತೆ. ಡೀಸೆಲ್ ಇಷ್ಟು ಓಪನ್ ಮಾಡಿದ್ರೆ ಇಂಥ ಫೋರ್ಸ್ ಇರುತ್ತೆ. ಅದನ್ನ ಮತ್ತೆ ಮುಚ್ಚಕ್ಕಾಗಲ್ಲಂತೆ. ಇದು ಮತ್ತೆ ಹಿಂಗೆ ಹೋಗಿದೆ, ಸೀದಾ ಕಾಡಲ್ಲೇ ಹೋಗಿದೆ. ಹಿಂಗೆ ಹೋಗಿದೆ. ಹಿಂಗೆ ಗೌಡಹಳ್ಳಿ MSL ನೀವು ಬಂದ್ರಲ್ಲ, ಗೌಡಹಳ್ಳಿ ಹೋಗಿದೆ. ಗೌಡಹಳ್ಳಿಯಿಂದ ಸಕಲೇಶ್ಪುರದ ಹಾಸನ್ನು ಅವು ಹೇಗೆ ಲೈನ್ ಮಾಡಿದಾರೆ ಆ ಲೈನಲ್ಲಿ ಬೆಂಗಳೂರು ಸಪ್ಲೈ ಆಗಿದೆ ಡೈರೆಕ್ಟ್. ಇದು ಒಟ್ಟಿನಲ್ಲಿ ಮಂಗಳೂರಿಂದ ಬಂದಿದೆ. ಹಂಗೆ ನೋಡಿ ಸ್ನೇಹಿತರೆ, ಅಲ್ಲಿ ಗುಡ್ಡೆ ಮೇಲೆಲ್ಲ ಬೋರ್ಡ್ಗಳಿದೆ. ಅದು ಹೆಂಗಿದೆ ಬೋರ್ಡು ಹಂಗೆ ಹಾಕೊಂಡು ಬಂದಿದ್ದಾರೆ, ಬಗ್ದು. ಅದು ಹೈಟು ಎಲ್ಲ ಹೆಂಗ್ ಮ್ಯಾನೇಜ್ ಮಾಡಿದಾರೋ ಗೊತ್ತಿಲ್ಲ. ನೀರ್ ಸೌಂಡ್ ಜೋರಾಗಿ ಕೇಳಿಸ್ತಾ ಇದೆ. ನೀರು ಭಾಳ ಜೋರಿದೆ. ನೀರು ನಿಮಗೆ ಬ್ಯಾಸ್ಗೆ ಪಾಚಿ ಮೇಲೆ ಕಾಲಿಟ್ಟಿಯಾ? ಎಲ್ಲ ಬಂದ್ರೆ ಯಾವ ಕಡೆ ಸ್ನಾನ ಮಾಡ್ತಾರೆ? ಎಲ್ಲ ಬಂದ್ರೆ ಇಲ್ಲಿ ಹೋಗ್ತಾರೆ.
ಇಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಈಜು ಹೊಡಿತಾರೆ, ಸ್ನಾನ ಮಾಡ್ತಾರೆ. ಜೋರು ನೀರು ಬೀಳೋದು ಹೋಗಲ್ಲ, ಇಲ್ಲಿ ನೀರು ಬೀಳೋದು ಮಾಡ್ತಾರೆ ಸ್ನಾನ. ಮತ್ತೆ ಸ್ವಲ್ಪ ವಯಸ್ಸಿನಲ್ಲ ಲೇಡೀಸ್ ಎಲ್ಲ ಅಲ್ಲಿ ಹಿಡಿದು ಅಲ್ಲಿ ಸೇಫ್ಟಿ ಅಂತ ಅಲ್ಲಿ ಮಾಡ್ತಾರೆ, ಸೇಫ್ಟಿ ಅಂತ ಅಲ್ಲಿ ಸ್ನಾನ ಮಾಡ್ತಾರೆ. ಕೆಲವರು ಮೈನ ಹೋಗ್ಲಿಕ್ಕೆ ಕೊಚ್ಚಿಗೆ ನಿಲ್ತಾರೆ, ಕೊಚ್ಚಿಯಲ್ಲಿ ಮೈನ ಹೋಗುತ್ತೆ ಅಂತ ನಿಲ್ತಾರೆ. ಕೆಲವರು ಈ ಕೊಚ್ಚಿಗೆ ನಿಲ್ತಾರೆ, ಕೆಲವರು ಇಲ್ಲೆಲ್ಲ ಹೋಗಿ ನಿಲ್ತಾರೆ. ಬೇಸಿಗೆಲೆಲ್ಲ ನೀರು ಇರತ್ತಾ? ಇಷ್ಟಿರಲ್ಲ, ಸ್ವಲ್ಪ ಕಮ್ಮಿ ಇರತ್ತೆ, ಸ್ವಲ್ಪ ಕಮ್ಮಿ ಬಟ್ ಇರತ್ತೆ. ಅಬ್ಬಿ ಫಾಲ್ಸ್ ಅಂತನಾ? ಆ ನೀರು ಕಡಿಮೆ ಇರುತ್ತೆ, ಇದೇ ಇರುತ್ತೆ. ಈ ಮೂಲೆಯಲ್ಲಿ ನೀರು ಬರ್ತಾ ಇರತ್ತೆ, ಇದೆಲ್ಲ ಸ್ವಲ್ಪ ಕಮ್ಮಿ ಆಗಿರತ್ತೆ. ಮರಳಿಲ್ಲ ಅಂದ್ರೆ ನಿಂತ್ಕೊಳಕ್ಕಾಗಲ್ಲ. ಮರಳಿದೆಯಾ? ಮರಳು ಸಿಗತ್ತೆ, ಅಲ್ಲೆಲ್ಲ ಬಂಡೆ ಮೇಲೆ ನಿಂತ್ಕೊಳಕ್ಕಾಗಲ್ಲ, ಕಲ್ಲತ್ತೆ ನೀರು. ಅಬ್ಬಿ ಫಾಲ್ಸ್ ಅಂತ ಏನ್ ಡೇಂಜರ್ ಏನಿಲ್ಲ, ಆರಾಮಾಗಿದೆ. ಇಲ್ಲಿ ಅಲ್ಲ ಸ್ವಲ್ಪ ಬಂಡೆ ಇದೆ, ಅಲ್ಲೆಲ್ಲ ಮರಳಿದೆ, ಆಟ ಆಡ್ಬೋದು. ಬಟ್ ಹತ್ತಕ್ಕೆ ಇಳಿಯಕ್ಕೆ ಸ್ವಲ್ಪ ಕಷ್ಟ. ಫ್ಯಾಮಿಲಿ ಬಂದ್ರೆ ಅಲ್ಲಾಡ್ಬೋದಂತೆ, ಬನ್ನಿ ಅಲ್ಲೂ ಹೋಗೋಣ. ಸೊ ಅಲ್ಲಿ ಫಾಲ್ಸ್ ಇರೋದು ಸಮ್ಮರಲ್ಲಿ ಕೂಡ ನೀರಿರತ್ತಂತೆ. ಫ್ಯಾಮಿಲಿಯವ್ರು ಯಾರನ್ನ ಬಂದರೆ ಲೇಡೀಸ್ ಬಂದರೆ ಇಲ್ಲಿ ಆಟ ಆಡ್ಬೋದು ಅಂತೆ. ಅದು ನೋಡ್ತೀನಿ ಹೆಂಗಿದೆ ಪ್ಲೇಸ್ ಅಂತೇಳಿ. ಫುಲ್ಲು ಬಡ್ಡೆನ ಕಡೆ ಅಂದ್ರೆ ಸ್ವಲ್ಪ ಜಾರತ್ತೆ. ಕುತ್ಕೊಂಡು ಆಟ ಆಡ್ಬೋದು ಅಷ್ಟೇ. ಕುತ್ಕೊಂಡು ಕೂತ್ಕೊಂಡು ಆಡೋಕ್ಕೆ ಏಳು ಮಾಡಿದಂಗಿದೆ ಜಾಗ. ಮೈಕೈ ನೋವು ಅಂತ ನಾನು ಅನ್ನೋನ್ ಪ್ಲೇಸಸ್ಗೆ ಬಂದಾಗ, ಗೊತ್ತಿಲ್ಲದಿರೋಂಥ ಜಾಗಗಳಿಗೆ ಬಂದಾಗ ನಾನು ನೀರಿಗೆಲ್ಲೂ ಇಳಿಯೋದಿಲ್ಲ ಸಾಮಾನ್ಯವಾಗಿ. ಇಲ್ಲಿಯ ಅಂತ ಅವ್ರು ಲೋಕಲ್ ಅವ್ರು ಇರೋದ್ರಿಂದ ಅವ್ರ ಗೈಡೆನ್ಸಲ್ಲೇ ನೀನು ನೀರಿಗೆ ಇಳ್ತಿದ್ದೆ. ಯಾಕಂದರೆ ಗೊತ್ತಿರಲ್ಲ ನಮಗೆ, ತುಂಬ ಅಪಾಯಗಳಾಗೋದು ಹಾಗೇನೆ. ಗೊತ್ತಿಲ್ಲದಿರೋ ಜಾಗದಲ್ಲಿ ಹೋಗಿ ಸ್ವಿಮ್ ಮಾಡೋಕೆ ಹೋಗ್ತಾರೆ, ಧುಮುಕ್ತಾರೆ, ಗುಂಡೆಗಳಿರುತ್ತೆ, ಪಾಚಿ ಇರುತ್ತೆ, ನೀರು ಫೋರ್ಸ್ ಇರುತ್ತೆ. ಅಲ್ಲಿ ನೀರು ಎಷ್ಟು ಫೋರ್ಸ್ ಇತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಫೋರ್ಸ್ ಇತ್ತಲ್ಲಿ. ಬಂಡೆ ಮೇಲೆ ಇಟ್ಟರೆ ಬಂಡೆ ಎಲ್ಲ ಲೈಟಾಗಿ ಪಾಚಿಯಾಗಿರುತ್ತೆ, ನಿಂತ್ಕೊಳ್ಳೋಕ್ಕಾಗಲ್ಲ ನಮಗೆ. ಮಣ್ಣು ಸಿಕ್ಕಿದಕ್ಕೆ ನಿಂತ್ಕೊಬೋದು. ಅವ್ರು ಕೇಳ್ಕೊಂಡು ನಾನು ಇಳಿದಿದ್ದು. ಇಲ್ಲಿ ಫ್ಯಾಮಿಲಿ ಆಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ರು, ಅದನ್ನು ನೋಡಿದೆ. ಇಲ್ಲಿ ಬಂಡೆಗಳಿದೆ, ಕುತ್ಕೊಂಡು ಆಡೋಕ್ಕೆ ಮಾತ್ರ ಜಾಗ ಚೆನ್ನಾಗಿದೆ. ನೀವು ಯಾವುದಾದ್ರೂ ಅನ್ನೋನ್ ಪ್ಲೇಸಸ್ಸಿಗೆ ಹೋದರೆ ದಯವಿಟ್ಟು ನೀರಲ್ಲಿ ಇಂಥ ಕುತ್ಕೊಂಡು ಆಡೋವಂಥ ಜಾಗದಲ್ಲಿ ಮಾತ್ರ ಚಾನ್ಸ್ ತೊಗೊಳ್ಳಿ. ಗೊತ್ತಿಲ್ಲದಿರೋ ಜಾಗದ ಹತ್ರ ಡೈ ಹೊಡಿಯೋದು, ಮಂಡೆ ಮೇಲೆ ಎಗ್ರೋದು ಏನೂ ಮಾಡೋಕ್ಕೆ ಹೋಗ್ಬೇಡಿ. ಸೇಫ್ಟಿ ಇರೋಲ್ಲ. ಎಂಜಾಯ್ ಮಾಡಿ, ನೇಚರ್ ಇರೋದು ಎಂಜಾಯ್ ಮಾಡೋಕ್ಕೆ ಎಂಜಾಯ್ ಮಾಡಬೇಕು, ಅಡ್ವೆಂಚರಸ್ ಅಲ್ಲ. ಸ್ನೇಹಿತರೆ, ಅಬ್ಬಿ ಫಾಲ್ಸಲ್ಲಿ ಬಂದು ಒಂದು ಒಳ್ಳೆ ಸ್ನಾನ ಆಯಿತು. ಸೊ ಅಬ್ಬಿ ಫಾಲ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಎಷ್ಟು ಸಾಧ್ಯವಾದಷ್ಟು ಮಾಹಿತಿ. ಬನ್ನಿ, ಬಂದರೆ ಸೇಫಾಗಿ ಆಟ ಆಡಿ. ಹಾಗೆ ಇಲ್ಲಿ ತಂದಂಥ ಪ್ಲಾಸ್ಟಿಕ್ಕು ಏನೇನಿದೆ ಪ್ರತಿಯೊಂದನ್ನು ನೀವೇ ತೊಗೊಂಡೋಗಿ. ಶನಿವಾರ ಭಾನುವಾರ ಅಂತೂ ರೆಸಾರ್ಟು ಸಿಕ್ಕಾಪಟ್ಟೆ ಜನ ಬರ್ತಾರಂತೆ, ಒಂದು 100-150 ಜನ ಇರ್ತಾರಂತೆ. ಸುತ್ತಮುತ್ತ ಎಷ್ಟು ರೆಸಾರ್ಟ್ಸ್ ಇದೆ ಇಲ್ಲಿ, ಅಷ್ಟು ರೆಸಾರ್ಟ್ಸ್ ಅವರು ಕರ್ಕೊಂಬರೋದು ಇಲ್ಲಿಗೇನೆ ಅಬ್ಬಿ ಫಾಲ್ಸ್ಗೆ. ಸೊ ಹಾಗಾಗಿ ಬಂದು ಹುಷಾರಾಗಿ ಹೋಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಧನ್ಯವಾದಗಳು. ಹಾಗೆ ಈ ಕನ್ನಡಿಗನಿಗೆ ಕನ್ನಡಿಗರ ಆಶೀರ್ವಾದ ಸದಾ ಇರ್ತಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ.
ಸ್ನೇಹಿತರೆ, ನೀವು ಮೂಡಿಗೆರೆಗೆ ಬಂದರೆ ಚಿಕ್ಕಮಂಗ್ಳೂರು ಮೂಡಿಗೆರೆ, ನಿಮಗೆ ಇನ್ನೂ ಹತ್ರ ಹೇಳ್ಬೇಕಂದ್ರೆ ಹಾಸನ್ನು, ಬೇಲೂರು, ಮೂಡಿಗೆರೆಯಿಂದ ಗೌಡಹಳ್ಳಿ ಅಂತ ಬರುತ್ತೆ. ಒಟ್ಟಿನಲ್ಲಿ ಅಬ್ಬಿ ಫಾಲ್ಸ್ ಇರೋದು ಒಂದು 20-25 ಕಿಲೋಮೀಟ್ರ್ ದೂರದಲ್ಲಿದೆ ಮೂಡಿಗೆರೆಯಿಂದ. ಸೊ ನೀವು ಗೌಡಹಳ್ಳಿವರೆಗೂ ಜೀಪು ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಟ್ರಕ್ಕಿಂಗ್ ಮಾಡ್ಬೋದು, ಗೌಡಹಳ್ಳಿಯಿಂದ ಟ್ರಕ್ಕಿಂಗ್ ಮಾಡ್ಬೋದು, ವಿಚಾರಿಸ್ಕೊಂಡು ಬರಬೇಕಾಗತ್ತೆ. ಒಟ್ಟಿನಲ್ಲಿ ಅಬ್ಬಿ ಫಾಲ್ಸ್ ಅಂದರೆ ಮೂಡಿಗೆರೆನಲ್ಲಿ ಪ್ರತಿಯೊಬ್ಬರು ಗೊತ್ತಿದೆ. ಸ್ನೇಹಿತರೆ, ಸಪೋಸ್ ಏನಾದರೂ ನಿಮ್ಮದು ಸಣ್ಣ ಪುಟ್ಟ ಕಾರ್ ಇದ್ದರೆ ನೋಡಿ, ಕಾರ್ನ ಇಲ್ಲಿ ನಿಲ್ಲಿಸಿ, ಅಬ್ಬಿ ಫಾಲ್ಸ್ ಅಂತ ನೀವು ಗೂಗಲ್ ಮ್ಯಾಪ್ಸ್ ಹಾಕೊಂಡ್ರು ಬರುತ್ತೆ, ಲೊಕೇಶನ್ ಇರುತ್ತೆ. ಸೊ ನೀವು ಇಲ್ಲಿ ನಿಲ್ಲಿಸಿ ಇಲ್ಲಿಂದ ಟ್ರಕ್ಕಿಂಗ್ ಮಾಡಿಕೊಂಡು ಮತ್ತೆ ಈ ಕಡೆ ಹೋಗ್ಬೋದು.